ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ನಮ್ಮ ಬ್ಲಾಗ್ ಬಂದು ಇವತ್ತು ಮಂಗಳವಾರ ತಿಂಡಿ ಎಲ್ಲ ಆಯಿತು. ಬೆಳಗ್ಗೆ ಸುಜಿತ್ ಸ್ಕೂಲ್ಗೆ ಹೋಗಿದ್ದಾಯಿತು. ಅಡುಗೆ ಮಾಡ್ತಾಯಿದ್ದೀನಿ. ಸೊ ಟೌನ್ಗೆ ಹೋಗಿ ಜಸ್ಟ್ ಇವಾಗ ಬಂದೆ. ಏನಕ್ಕೆ ಹೋಗಿದ್ದೆ ಅಂತ ಅನ್ಕೋತಾ ಇದ್ದೀರಾ? ಸೊ ಇವತ್ತಿನ ವೀಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಟೌನ್ಗೆ ಎಂತಕ್ಕೆ ಹೋಗಿದ್ದೆ ಅಂತೀರಾ? ಒಂದು ನಿಮಿಷ ಇರಿ. ರೂಮಲ್ಲಿ ಈ ಥರ ಬಿಂದಿಗೆ ನೋಡೇ ಇದ್ದರೆ, ಸೊ ಅದು ತುಂಬ ಚಿಕ್ಕದಿತ್ತು. ಇನ್ನು ಅದು ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ಗೆ ನನಗೆ ತುಂಬ ಕಷ್ಟ ಆಗ್ತಾಯಿದ್ದು, ಚಿಕ್ಕ ಬಿಂದಿಗೆ. ಸೊ ಹಾಗಾಗಿ ಈ ಒಂದು ಬಿಂದಿಗೆನ ಅದನ್ನು ಕೊಟ್ಬಿಟ್ಟು ಇದನ್ನು ತಗೊಂಬರೋಣ ಅಂತ ಹೋದೆ. ಏನು ಕಾಸ್ಟ್ ಅಂತೀರಾ? ಹಿತ್ತಾಳೆ ತಾಮ್ರ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ಸೊ ನಂದು ಬಿಂದಿಗೆ ಕೊಟ್ಟು ಇದನ್ನು ತೊಗೊಳ್ಳೋ ಅಷ್ಟರಲ್ಲೇ ಇದಕ್ಕೆ ಎಷ್ಟು ಅಂದರೆ 2150 ರೂಪಾಯಿ ಇದು. ಓಕೆನಾ? ನೋಡಿ, ಹೊಸ ಬಿಂದಿಗೆ ತೊಗೊಂಬಂದೆ. ಇದು ಫೈನಲ್ ರೇಟ್ ಏನು ಗೊತ್ತಾ? 2150 ರೂಪಾಯಿ ಇದು. ಇಷ್ಟು ಬಿಂದಿಗೆ. ಇದು ಏನು ಸೈಜ್ದು ಅಂತೀರ ಅಂದರೆ 9.5 ಇಂಚು. ನನಗೆ ಇಷ್ಟೇ ಸೈಜಿನ ಬೇಕಿತ್ತು. ಯಾಕೆ ಏನು ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನಾನೇ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಇದನ್ನೆಲ್ಲ ಯಾಕೆ ತರ್ತಾ ಇದ್ದೀನಿ ಏನು ಅಂತ. ಇದಕ್ಕೆ ಒಂದು ಸೈಜ್ದು ಇನ್ನೂ ಏನೇನೋ ಐಟಮ್ಸ್ ಬೇಕಿತ್ತು, ಅದು ಸಿಕ್ಕಿಲ್ಲ. ಈಗ ಆರ್ಡ್ರ್ ಮಾಡಿ ಬಂದಿದ್ದೀನಿ, ಸಂಜೆ ವರ್ಷದಲ್ಲಿ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಎಲ್ಲಿ ತೊಗೊಳ್ತೀನಿ ಗೊತ್ತಾ? ನಮ್ಮ ಗುಬ್ಬಿನಲ್ಲಿ ಶ್ವೇತಾ ಶಾಪ್ ಗೊತ್ತಿದೆಯಲ್ಲ, ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡು. ಆ ಕೆಳಗಡೆನೇ ಒಬ್ಬರದು ಇದು ಪಾತ್ರೆ ಅಂಗಡಿ ಇದೆ, ಮುಸ್ಲಿಮ್ಸ್ ಅವ್ರದ್ದು. ಸೊ ಸುಮಾರು ವರ್ಷದಿಂದ ಪರಿಚಯ, ನಮಗೇನು ಇವಾಗಲ್ಲ. ನಮ್ಮ ತಂದೆ, ನಮ್ಮ ಚಿಕ್ಕಪ್ಪವರು, ಆಮೇಲೆ ನಮ್ಮ ಮನೇಲಿ ಭಾಳ ವರ್ಷದಿಂದ ಅವ್ರ ಅಂಗಡಿಲಿ ಪಾತ್ರೆಗಳು ತೊಗೋತೀನಿ. ಸೊ ನಮಗೇನಾದ್ರು ಪ್ರೆಸ್ಟೀಜ್ದೆಲ್ಲ ಬೇಕು ಅಂತಂದ್ರೆ ನಾನು ತುಮಕೂರೇ. ಈ ಥರದ್ದೆಲ್ಲ ಐಟಮ್ಸ್ ಬೇಕು ಅಂದರೆ ಗಂಟೆ, ಈ ಥರದ್ದು ಹಿತ್ತಾಳೆ ತಾಮ್ರ ಇಂಡಾಲಿಯಮ್ಮು ಈ ಥರದ್ದೆಲ್ಲ ಬೇಕು ಅಂದರೆ ಇವರು ಸಾಹೇಬ್ರ ಅಂಗಡಿಗೆ ಹೋಗೋದು ನಾವು ಮೊದಲಿಂದನೂ. ಸೊ ಸಣ್ಣದು ವಿಡಿಯೋ ಹಾಕ್ತೀನಿ ನೋಡಿ. ಚಿಕ್ಕ ಅಂಗಡಿ ಅದನ್ನು ಎಲ್ಲ ಐಟಮ್ಸೂ ಸಿಗುತ್ತೆ ಅವ್ರ ಹತ್ರ. ಸೊ ಈವನ್ ನಮ್ಮನೆಯವರು ಆವಾಗ ಓಡಾಡ್ಕೊಂಡು ಚೆನ್ನಾಗಿದ್ರು ನೋಡಿ. ಆವಾಗ ಅಡಿಕೆ ಬೇಯಿಸೋಕ್ಕೂ ಕೂಡ ಎಲ್ಲ ಪಾತ್ರೆಗಳನ್ನೂ ದೊಡ್ಡ ಪಾತ್ರೆಗಳೆಲ್ಲ ಈ ಸಾಹೇಬ್ರ ಅಂಗಡಿಯಲ್ಲೇ ನಾವು ತೊಗೊತಾ ಇರೋದು. ಸೊ ಅಪ್ಪನೂ ಅಷ್ಟೇ, ಅಮ್ಮ ಏನಾರು ಬೇಕು ಅಂದರೆ ಇವ್ರ ಶಾಪಲ್ಲೇ. ತುಂಬ ನಂಬಿಕೆ ಇರೋಂಥ ಅಂಗಡಿ. ನಮ್ಮ ಗುಬ್ಬಿನಲ್ಲಿ ನಾನು ಇವ್ರ ಶಾಪ್ಗೆ ಜಾಸ್ತಿ ಹೋಗೋದು. ಇನ್ನು ರೇಟ್ ಕೂಡ ತುಂಬ ರೀಸನಬಲ್ ರೇಟೆಲ್ಲ ಹಾಕ್ಕೊಡ್ತಾರೆ, ತುಂಬ ಪರಿಚಯ ಇರೋರಿಗೆ ಅಂತ ಅಂದರೆ. ಸೊ ಹೋದೆ, ಶ್ವೇತಾರಿಗೆ ಸ್ವಲ್ಪ ಅಮೌಂಟ್ ಕೊಡಬೇಕಾಯಿತು, ಕೊಟ್ಬಿಟ್ಟು ಈ ಬಿಂದಿಗೆನ ತೊಗೊಂಡು ಬಂದೆ. ಸೊ ಇದಕ್ಕೆ ಬೇಕಾಗಿರೋಂಥ ಪಾತ್ರೆ ಬೇಕು. ಸೊ ಯಾತಕ್ಕೆ ಏನು ಅಂತ ನೋಡೋಣ ಮುಂದಿನ ದಿನಗಳಲ್ಲಿ. ನಾನು ನಿಮಗೆ ಹೇಳ್ತೀನಿ ಯಾತಕ್ಕೆ ತಂದಿದ್ದೀನಿ ಏನು ಅಂತ. ಇನ್ನು ಹಬ್ಬದ ಟೈಮಲ್ಲಿ ತರಕ್ಕೆ ಹೋದರೆ ಇನ್ನೂ ವಿಪರೀತ ಕಾಸ್ಟ್ಲಿ ಆಗುತ್ತೆ. ಸೊ ಹಂಗಾಗಿ ಇದನ್ನು ತೊಗೊಂಬಂದೆ, ಇವಾಗಲೇ ತೊಗೊಂಬಂದೆ. ಬೇಕಿತ್ತು ಅರ್ಜೆಂಟ್ ನನಗೆ. ಇನ್ನೊಂದು ಕೆಲವರು ಏರ್ಗೆ ಹಾಕೋಂಥ ಜೆಲ್ನ ತೋರಿಸಿ ಅಂತ ಕೇಳಿದ್ರಿ. ಇವತ್ತಿನ ಬ್ಲಾಗಲ್ಲಿ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಸೊ ನೋಡಿ, ನಾನು ಕೂಡ ಬೆಳಗ್ಗೆ ಅಪ್ಲೈ ಮಾಡಿ ಅದನ್ನು ಸ್ನಾನ ಮಾಡಿದ್ದೀನಿ. ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಹೊಸ ಹೇರ್ ಪ್ಯಾಕ್ಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಆಯಿತಾ? ಎಲ್ಲ ಕೂಡ ಹೆಲ್ಪ್ ಆಗುತ್ತೆ ಹೇರ್ ಗ್ರೋತ್ ಆಗಲಿಕ್ಕೆ, ದಟ್ಟ ಆಗಲಿಕ್ಕೆ, ಎಲ್ಲದಕ್ಕೂ. ನೋಡಿ, ನಾನು ಕೂಡ ಬೆಳಗ್ಗೆ ನನ್ನ ಸ್ವಲ್ಪ ಫ್ರೀಝಿ ಹೇರ್, ಸ್ವಲ್ಪ ಕರ್ಲಿ, ಸ್ವಲ್ಪ ಇನ್ನು ತುಂಬ ಕರ್ಲಿ ಅಲ್ಲ, ಮಿಡ್ಲು ಒಂಥರ. ಸೊ ನನಗಿದೆಲ್ಲ ಹಾಕಿದ್ರೆ ಹೇರ್ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ನಿಮಗೂ ತೋರಿಸ್ದೆ. ಸೊ ಏನು ತೋರಿಸಿದ್ದೀನಿ ಆ ಥರ ಟ್ರೈ ಮಾಡಿ, ಆಯಿತಾ? ಫ್ಲ್ಯಾಕ್ಸ್ ಸೀಡ್ಸ್ ಜೊತೆಗೆ ಇವನ್ನೆಲ್ಲನೂ ಕೂಡ ಸೇರಿಸಿ ಜೆಲ್ ಮಾಡಿಕೊಂಡು ವಾರಕ್ಕೊಂದೆರಡು ಬಾರಿ ಹಚ್ಚಿ ತುಂಬಾ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹೇರ್ ಫಾಲ್ ಕೂಡ ನಿಮಗೆ ಕಂಟ್ರೋಲ್ ಆಗುತ್ತೆ. ಸುಮಾರಷ್ಟು ಜನ ಕೇಳ್ತಾ ಇರ್ತೀರ, ಅಕ್ಕ ಹೇರ್ ಫಾಲ್ ಕಂಟ್ರೋಲ್ಗೆ ಏನಾದ್ರು ತೋರಿಸ್ಯಕ್ಕ ಅಂತ. ಸೊ ಹೇರ್ ಅಂತೂ ನನಗೇನು ಹೇರ್ ಫಾಲ್ ಅಂತೂ ಖಂಡಿತ ಆಗ್ತಾಯಿಲ್ಲ. ಒಂದು ಟೈಮಲ್ಲಿ ಆಗ್ತಾಯಿತ್ತು, ಬಾಚಣಿಗೆ ಹಿಂಗೆ ಹಾಕಿದ್ರೆ ಬಾಚಣಿಗೆನೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಹೇರ್ ಫಾಲ್ ಆಗ್ತಾಯಿತ್ತು. ಫುಲ್ಲು ತೆಳುವೆ ಆಗೋಗ್ಬಿಟ್ಟಿತ್ತು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಉತ್ತಮ ಹೇರ್ ಗ್ರೋತ್ ಎಲ್ಲ ಚೆನ್ನಾಗಾಗ್ತಾಯಿದೆ. ಮತ್ತು ಹೇರ್ ಸಿರಮ್ದು ಲಿಂಕ್ ಕೆಲವ್ರು ತೊಗೊಂಡಿದ್ದೀರಾ. ಬೇಬಿ ಹೇರ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ ನನಗೆ. ಸೊ ಇಲ್ಲಿ ಬಿಡಿ, ನನಗೆ ಎರಿಡಿಟಿ, ನಮ್ಮ ಮನೇಲಿ ಎಲ್ರಿಗೂ, ಅಪ್ಪ ಅವ್ರ ಮನೆ ಕಡೆಯಲ್ಲೆಲ್ಲ ಹಿಂಗೇನೆ. ಸೊ ನೋಡಿ, ನನಗೆ ಇಲ್ಲಿ ಹೇರ್ ಬರೋದು ಕಡಿಮೆ, ಮೊದಲಿಂದಲೂ ಹಿಂಗೇನೆ. ಸೊ ಇಲ್ಲಿ ಎಲ್ಲ ಬೇಬಿ ಹೇರ್ಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ. ಮತ್ತು ಅದನ್ನು ಬುಕ್ ಮಾಡಿದ್ದೀನಿ, ಖಾಲಿಯಾಗಿದೆ. ಅದು ಬಂದಮೇಲೆ ಬೇಕಾದ್ರೆ ಮತ್ತೊಮ್ಮೆ ತೋರಿಸ್ತೀನಿ. ನಾನು ಅದನ್ನು ತೊಗೊಳ್ಳೋದು ಅಮೆಝಾನಿಂದ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ, ಮೂಲಂಗಿ ಸಾಂಬಾರು, ಮುದ್ದೆ, ರೈಸು. ಇವತ್ತು ಭಾಳಷ್ಟು ಕೆಲಸ ಇದೆ, ತುಂಬ ಕೆಲಸ ಇದೆ ಇವತ್ತಂತೂ. ಇನ್ನು ನೋಡಿ, ಇದು ಮೀಶೋಯಿಂದ ತರಿಸಿದಂತಹ ಒಂದು ಏನಂತಾರೆ, ಇದು ಲಕ್ಕಿ ಪಾಟ್ ಅಂತಾರೆ ಇದಕ್ಕೆ, ಆಯಿತಾ? ಸೊ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ತೊಗೊಂಡು ಅದು ಓಪನ್ ಮಾಡಿದ್ದೇನೆ ಒಂದು ವಾರ ಆಗೋಯ್ತು. ಮುಂಚೆನೇ ಹಾಕಿದರೆ ಇಷ್ಟೊತ್ತಿಗೆ ಗಿಡ ಚೆನ್ನಾಗೇ ಬಂದ್ಬಿಡ್ತಿತ್ತು. ಸೊ ಈ ಥರ
ತುಂಡನ್ನು ಕೊಡ್ತಾರೆ, ಗಿಡದ ತುಂಡುಗಳನ್ನ. ಸೊ ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. 2 ಪೀಸ್ ಬಂದಿತ್ತು. ನಾನು ಮುಂಚೆನೇ ಇಲ್ಲಿ ನೀರು ಹಾಕಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಸೊ ನೋಡಿರಲಿಲ್ಲ ಏನು ಬಂದಿದೆ ಪಾರ್ಸಲ್ ಅಂತ. ತುಂಬ ದಿನ ಆದಮೇಲೆ ನೋಡಿದೆ, ಆವಾಗ ಗೊತ್ತಾಯಿತು ಏನು ಬುಕ್ ಮಾಡಿದೆ. ನೋಡಿ ಈ ಕಡೆ ಒಂದು ಮೊಳಕೆ ಬರ್ತಾಯಿದೆ. ಗಿಡ ಆಲ್ರೆಡಿ ಬಂದಿದೆ. ಇದು ಬಂದಾಗ ಇಷ್ಟಿರಲ್ಲ. ಇನ್ನೊಂದು ತೋರಿಸ್ತೀನಿ. 2 ಕಾಂಬೋ ಆಫರಲ್ಲಿ ತೊಗೊಂಡೆ ನಾನು. ಮನೆಗೆ ಡೈಲಿ ಅಂತೂ ಇನ್ಮೇಲೆ ಎಕ್ಸಸೈಸ್ ವಿಡಿಯೋ ಅಂತೂ ಬರ್ತಾನೆ ಇರುತ್ತೆ. ಯಾಕೆ ಅಂದರೆ ನಾನು ಏನಾದರೂ ಒಂದು ಸ್ಟಾರ್ಟ್ ಮಾಡಿದ ಮೇಲೆ ಅದು ನಿಲ್ಸೋಂಥ ಮಾತೇ ಇಲ್ಲ. ಸೊ ಡೈಲಿ ಬ್ಲಾಗ್ಗಳು ನೋಡಿಕೊಂಡು ಸೇವ್ ಮಾಡಿಟ್ಕೊಂಡು ಅದನ್ನು ಆನ್ ಮಾಡಿಕೊಂಡು ಮಾಡಿ. ವಾರ್ಮಪ್ ಇನ್ನೂ ತುಂಬ ಎಕ್ಸಸೈಸ್ಗಳಿದೆ, ಅದನ್ನು ಮುಂದಿನ ದಿನಗಳಲ್ಲಿ ನಾನು ಒಂದೊಂದೇ ಶೇರ್ ಮಾಡ್ತಾ ಹೋಗ್ತೀನಿ. ಬಿಗಿನರ್ಸು ಸ್ವಲ್ಪ ಕಡಿಮೆಯಿಂದನೇ ಸ್ಟಾರ್ಟ್ ಮಾಡಿ ಆಯಿತಾ. ಹೆಂಗೆ ಮೈಕೈ ನೋವಾಗುತ್ತೆ ಅಂದರೆ ಇವತ್ತಂತೂ ನನಗಂತೂ ಫುಲ್ಲು ವರ್ಕೌಟು. ಕೈ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಅದರಲ್ಲೂ ನೆಗಡಿ, ಗಂಟ್ಲು ನೋವೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಭಾನುವಾರ ನಾನು ಎಲ್ಲೋ ಸ್ವಲ್ಪ ಹೊರಗೆ ಹೋಗೋದಿತ್ತು, ಹೋಗಿ ಬಂದೆ. ಪರ್ಸ್ನಲ್ ಕೆಲಸಗಳಿದ್ವು. ಸೊ ಅಲ್ಲಿ ಸ್ವಲ್ಪ ನೀರು ಕುಡಿದಿದ್ಕೋ ಗಂಟ್ಲೆಲ್ಲ ನೋವು ಎಲ್ಲ ಸ್ಟಾರ್ಟ್ ಆಗಿದೆ. ನಮ್ಮನೇಲಿ ಸುಜಿತ್ಗೂ ಕೆಮ್ಮು, ನೆಗಡಿ ಎಲ್ಲ ಸ್ಟಾರ್ಟ್ ಆಗಿದೆ. ರೋಹಿತ್ಗೂ ಸ್ಟಾರ್ಟ್ ಆಗಿದೆ. ಮೇನು ಅಂಟ್ಕೊಳ್ಳೋದೇ ಸುಜಿತ್ತಿಂದ. ಯಾಕೆಂದರೆ ನೋಡಿ, ಈಗ ಒಂದು 2 ತಿಂಗಳಿಂದ ಹೆಲ್ದಿ ಆಗಿದ್ದ. ಯಾವುದೇ ಕೆಮ್ಮು, ನೆಗಡಿ ಏನೂ ಇಶ್ಯೂಸ್ ಇಲ್ಲ. ಸ್ಕೂಲಿಗೆ ಹೋಗೋಕ್ಕೆ ಶುರು ಮಾಡಿ 3ನೇ ದಿವ್ಸಕ್ಕೆ ನೆಗಡಿ ಅಂಟಿಸ್ಕೊಂಬಂದು ಮನೆ ಮಕ್ಕಳಿಗೆಲ್ಲ ಅಂಟಿಸ್ಬಿಟ್ಟಿದ್ದಾನೆ. ನನಗೂ ಕೂಡ ನೆಗಡಿ ಸ್ಟಾರ್ಟ್ ಆಗಿದೆ. ಉರಿತಾ ಇದೆ ಮೂಗು, ಗಂಟ್ಲು ಎಲ್ಲ. ಮುದ್ದೆ ಕಟ್ಟಬೇಕು, ಟೈಮ್ ಆಯಿತು. ನೆಗಡಿ, ಕೆಮ್ಮು ಎಲ್ಲ ಬಟ್ಟೆ ಅಂಗಡಿ ಶ್ವೇತಂಗೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಹೋಗಿದ್ನಲ್ಲ. ಓ ವೆದರ್ ಹೆಂಗಿದೆಯಾ ಏನೋ ಗೊತ್ತಿಲ್ಲ, ಎಲ್ಲರೂ ಮಲ್ಕೊಂಡ್ಬಿಟ್ಟವ್ರೆ. ನೋಡಿ ಇವಾಗ ನಾನು ಮುದ್ದೆ ಕಟ್ಟಿ ಬಿಸಿ ಬಿಸಿ ಊಟ. ಆದಷ್ಟು ರೈಸ್ನ ಅವಾಯ್ಡ್ ಮಾಡಿ. ಹಾಗಂತ ಫುಲ್ ರೈಸ್ ತಿಂದಲೇ ಇರಬೇಡಿ. ರೈಸ್ ಸ್ವಲ್ಪ ಮಟ್ಟಿಗೆ ತೋರಿಸ್ತೀನಿ ನಿಮಗೆ ಮೆಜರ್ಮೆಂಟ್ ಏನಂತ. ನೋಡಿ ಈ ಥರ ಬೌಲಲ್ಲಿ ಒಂದೇ ಒಂದು ಬೌಲು ಆಯಿತಾ. ತುಂಬಿ ತಗೋಬೇಡಿ. ಒಂದು ಸ್ವಲ್ಪ ತೊಗೊಂಡು ಇಷ್ಟು ರೈಸ್ನ ಮಧ್ಯಾಹ್ನದ ಊಟ ಮಾಡಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗೆ ನಾವು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ, ಮೊಸರನ್ನ, ಆಮೇಲೆ ಪಲಾವು ಇದೆಲ್ಲ ಅವಾಯ್ಡ್ ಮಾಡಬೇಕು. ಖಂಡಿತ ಫಿಟ್ ಆಗ್ತೀನಿ ಈ ಸಲ ಅಂತ ಗ್ಯಾರಂಟಿ ನಾನು ಮೈಂಡಿಗೆ ತೊಗೊಂಬಿಟ್ಟಿದ್ದೀನಿ. 1 ತಿಂಗಳು ರೈಸ್ ಶುಗರ್ ಮುಟ್ಬೇಡಿ, ಗೊತ್ತಾಯ್ತಾ. ನಿಮಗೆ ಗೊತ್ತಾಗುತ್ತೆ. ಚಾಲೆಂಜಸ್ ನೀವೇ ತೊಗೊಳ್ಳಿ. 1 ತಿಂಗಳು ಶುಗರ್ ಮುಟ್ದಿರಾ, ಬೇಕ್ರಿ ಐಟಮ್ ತಿಂದಿರಾ, ಒಂದೇ 1 ತಿಂಗಳು ಮೇಂಟೈನ್ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಆಮ್ಲ ಜ್ಯೂಸ್ನ ಕುಡಿಯೋದನ್ನ ಮರಿಬೇಡಿ. ಶುಗರ್, ಕಾಫಿ, ಟೀ ಏನಕ್ಕೆ ಆಗಲಿ ಶುಗರ್ನ ಅವಾಯ್ಡ್ ಮಾಡಿಬಿಡಿ. ಸ್ವೀಟ್ಸ್ ಎಲ್ಲ ಏನು ತಿನ್ಬಿಡಿ. ಒಂದೇ 1 ತಿಂಗಳು ನೀವು ಟ್ರೈ ಮಾಡಿ ನೋಡಿ. ನಿಮಗೇ ವೆಯ್ಟು ಎಷ್ಟು ಇಳಿತೀರಾ ಅಂತಲೇ ಗೊತ್ತಾಗುತ್ತೆ. 1:45 ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟುಬಿಡ್ಬೇಕು. ನೋಡಿ ಹೆಂಗೂ ಈಗ ಊಟ ತಪ್ತಾಳೆ ಅಂತ ಗೊತ್ತು. ಅದಕ್ಕೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಹೇಳ್ತಿರ್ತಾರೆ ನಮ್ಮ ಮನೇಲಿ ಮಿಲ್ಟ್ರಿ ಸಿಸ್ಟಮು, ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಅಂತ. ಇತ್ತೀಚೆಗೆ ಏನಾಯಿತು ಅಂತಂದರೆ ಸಂಕಷ್ಟಹರ ಚತುರ್ಥಿ ಮಾಡಿದೆ, ಉಪವಾಸ ಮಾಡಿದೆ, ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಬೆಳಗ್ಗೆನೇ ಇನ್ನೊಂದು ಪ್ರಮೋಷನ್ ವೀಡಿಯೋ ಅಂತೂ ಬೇಕಪ್ಪ ಹೋದೆ. 4:30-5 ಗಂಟೆ ಆದರೂ ಊಟ ಮಾಡೋಕ್ಕಾಗಲಿಲ್ಲ. ಹಂಗಾಯಿತು. ಹಿಂಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಡಿದೆ ನನಗೂ. ಮುದ್ದೆ ಕಟ್ಟಬೇಕು. ಎಲ್ಲ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಮುದ್ದೆ ಬೇಕೆಂದ್ರೆ ಇಟ್ಕೊಡ್ಲಾ ಮತ್ತೆ ನೋಡ್ರಿ ಅಂದ್ರೆ ಮುದ್ದೆ ತಿಂತೀರ ಅಂತ ಮಾಡಿದೆ. ನಮ್ಮ ಮನೆಯವ್ರಿಗೆ ಕೋಳಿ ಸಾರು ಮಾಡ್ಬೇಕಂತೆ. ಕೋಳಿ ಸಾರು ಮಾಡಿಲ್ಲ ಸಂಡೇ, ಹಂಗಾಗಿ ಮುನ್ಸ್ಕೊಂಡಿದ್ದಾರೆ ಕೋಳಿ ಸಾರು ಮಾಡಿಲ್ಲ. ಕೋಳಿ 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 ನನಗೂ ಯಾಕೋ ಚಿಕನ್ ಸಾಂಬಾರು ತಿನ್ಬೇಕು ಅಂತ ಅನ್ಸ್ತಾ ಇದೆ. ಏನ್ ಹಾಕೊಂಡ್ರು ಚಲ್ತಿರೋದೆ. ಹಂಗಾರೆ ಎಷ್ಟು ವಯಸ್ಸು? ಒಂದು 70 ಇರ್ಬೋದ? ಮತ್ತೆ ಹಳೆ ಕಾಲದವ್ರು ಅಂದ್ರೆ ನನ್ನ ಯಾಕೆ ಕಟ್ಕೊಂಡ್ರಿ? ಹಳೆ ಕಾಲದವ್ರು ಗೂಸ್ಲುತ್ತಾರ. ನಾನು ಹುಡುಗಿ ನಂಗ ಅಪ್ಪ ಯಾವ ಆ್ಯಂಗಲಿಂದ ಕಾಣಿಸ್ತಿದ್ದೀನಿ ರೀ. ಎಲ್ಲ ನೋಡಿದ್ರೆ 28 ವರ್ಷದ ಕಂಡಂಗೆ ಕಾಣಿಸ್ತಿರಲ್ಲ ಮೇಡಮ್ ನೀವು, ನಿಮ್ಮ 36 ವರ್ಷನ ಅಂತ ಕೇಳ್ತಾರೆ. ನೋಡಿ ಸ್ನೇಹಿತರೆ, ನಮ್ಮ ಮನೆಯವ್ರು 45 ವರ್ಷ ಅಂತ ನನಗೆ. ಹಂಗಾರೆ ನಿಮಗೆ
ನನಗಿಂತ 14 ವರ್ಷ ದೊಡ್ಡವರು ಅಂದ್ರೆ ಅಲ್ಲಿ ನೀವು ನಂಗೆ 45 ಅಂದರೆ ನಿಮ್ಮ ಮುಂದೆ 65. ಬಣ್ಣ ಬಣ್ಣ ಹಾಕಿದೀವಿ ತಲೆಗೆ, ವಯಸ್ಸಾಗಿ ತಲೆ ಕೂದಲೇನು ಬಿಡಿ, ಈಗೇನು ಚಿಕ್ಕ ಹುಡುಗರು ಆಗ್ತವೆ, ಬೆಳ್ಳಗೆ ಹುಟ್ಟಿದ ಮಕ್ಕಳಿಗೆ ಆಗ್ತವೆ. ಈಗ ಬಾಡಿ ಫಿಟ್ಟಾಗಿ ಇಟ್ಕೊಂಡ್ರೆ ಯಾರು ಏಜ್ ಆಗಿದೆ ಅಂತ ಹೇಳಲ್ಲ, ಗೊತ್ತಾ? ಸ್ಟೀಲ್ ಬಾಡಿ, ಹೊಳಕ್ ಬಾಡಿ. ಹೊಟ್ಟೆ ಹಸ್ತು ನೋಡಿ, 1:45ಗೆ ಹೊಟ್ಟೆ ಹಸ್ತು, ಹೊಟ್ಟೆ ಒಳಗೆ ಹುಳ ಕೆದರ್ಕೊಂಬಿಟ್ಟವಂತೆ. ಈಗ ಊಟ ಮಾಡಿ ಆಮೇಲೆ ಟ್ಯಾಬ್ಲೆಟ್ ತಗೊಂಡು ಆಮೇಲೆ ಹೊಸ ಮನೆ ಎಲ್ಲ ತೊಳ್ದು ಆಮೇಲೆ ಹಂಗೆ ಹಿಂಗೆ ಅಷ್ಟು ಮಾಡೋ ಅಷ್ಟಲ್ಲೇ ಇನ್ನು ಮಧ್ಯಾಹ್ನ ಹೋಗಿ ಶಾಪ್ ನಾನು ಇದೇನೆ ಎಕ್ಸಾಕ್ಟ್ ಎಲ್ಲಿ ಅಂದರೆ ಶ್ವೇತಾ ಅವ್ರ ಶಾಪ್ ಇದೆಯಲ್ಲ ಗೋಸಲ, ಆ ಕೆಳಗಡೆ ಶಾಪ್ದೇ ಇವ್ರ ಶಾಪು. ಆಲ್ಮೋಸ್ಟ್ ಸುಮಾರು ವರ್ಷದಿಂದ ಹೋಗ್ತೀವಿ ನಾವಂತೂ. ಇಲ್ಲಿ ಪೂಜಾ ಐಟಮ್ ಎಲ್ಲನೂ ಸಿಗುತ್ತೆ, ಬ್ರಾಸ್ದೆಲ್ಲನೂ, ತಾಮ್ರದ್ದು ಮತ್ತು ಇಂಡಾಲಿಯಮ್ಮು, ಸ್ಟೀಲ್ ಪಾತ್ರೆಗಳು ಇದೆಲ್ಲ ಸಿಗುತ್ತೆ. ಭಾಳ ವರ್ಷದಿಂದ ಹೋಗ್ತೀವಿ, ಅಂದರೆ ತುಂಬ ನಂಬಿಕೆ ಇರೋಂಥ ಅಂಗಡಿ. ಸೊ ಎಲ್ಲ ಗೊತ್ತಿರೋ ಅಂಗಡಿಗಳೇ ಸ್ನೇಹಿತರೆ. ನಾನು ಹೊಸ ಪರಿಚಯ ಇರೋ ಅಂಥ ಅಂಗಡಿಗಳಿಗೆ ಹೋಗೋದು ತುಂಬ ಕಡಿಮೆ, ಪ್ರಮೋಷನ್ಗೆ ಅಂತ ಕರೆದಾಗ ಹೋಗ್ತೀನಿ ಅಷ್ಟೇ. ಹಳಸಿನ ಹಣ್ಣು ಹಣ್ಣಾಗಿದೆ, ಗಮ್ಮಂತ ಇದೆ, ನಮ್ಮ ಅಪ್ಪ ತಂದು ಕೊಟ್ಟಿದ್ರು. ಈಗ ಹೋಗುವ ಹೊಸ ಮನೆಗೆ ಹೋಗಿ ಸ್ವಲ್ಪ ಎಲ್ಲ ತುಂಬಾ ಗಲೀಜಾಗಿದೆ, ಇತ್ತೀಚೆಗೆ ಆ ಕಡೆ ಹೋಗೇ ಇಲ್ಲ. ಬನ್ನಿ ಏನಾಗಿದೆ ಕತೆ ಅಂತ ನೋಡೋಣ. ಅಬ್ಬಬ್ಬಬ್ಬಬ್ಬ ಏನು ಬಿಸಿಲು, ಬಿಸಿಲಿನ ಝಲಕ್. ಈ ಬಿಸಿಲಲ್ಲಿ ಹೋದರೆ ಹಂಗೆ ಸೂಪರ್ ಕಲರ್ ಬಂದ್ಬಿಡ್ತೀನಿ ಅಂತ. ಏನು ಹೊಸು ತುಂಬ ಆಶ್ಚರ್ಯವಾಗಿ ನೋಡ್ತಾ ಇತ್ತಲ್ಲ ನನ್ನ, ಯಾಕಿರ್ಬೋದು ಫೋನ್ ಹಿಡ್ಕೊಂಬತ್ತಿರೋದಕ್ಕೆ. ಒಂಚೂರು ಮೋಟ್ರ್ ಹಾಕೊಂಡೆ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಒಂದೇನೋ ತರಬೇಕಿತ್ತು, ಮರೆತು ಬಂದಲ್ಲ, ಏನು ಮಾಡೋದಿಲ್ಲ, ಇರಲಿ. ಮಳೆ ಬಂದು ಮೇಲಿಂದ ಸ್ಟೆಪ್ಸ್ ಎಲ್ಲ ತುಂಬಾ ಗಲೀಜಾಗ್ಬಿಟ್ಟಿದ್ವು. ಸೊ ಹಂಗಾಗಿ ಹೇಗೂ ಹೊಸ ಮನೆಗೆ ಡಂಪ್ ಮಾಡೋಕ್ಕೆ ಅಂತ ಪೈಪ್ ಹಾಕ್ಕೊಂಡಿದ್ನಲ್ಲ, ಸೊ ಅದನ್ನೇ ಎತ್ಕೊಂಡು ಹೋಗ್ಬಿಡೋಣ ಬೆಸ್ಟು ಅಂತ ಹೇಳ್ಬಿಟ್ಟು ಅದನ್ನೇ ಎಳ್ಕೊಂಡೋಗಿ ಬರೀ ಸ್ಟೆಪ್ಸ್ ಅಷ್ಟೇ ಕ್ಲೀನ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ದೂರ ಪೈಪ್ ಹಾಕ್ಕೊಂಡಿದ್ರೆ ಇಡೀ ಟೆರಸ್ ಎಲ್ಲ ತೊಳೆದು ಬಿಡ್ತಿದ್ದೆ. ಸೊ ಇದೆಲ್ಲ ಕ್ಲೀನ್ ಮಾಡಿದೆ. ಇನ್ನು ಅಲ್ಲೇನು ಡೋರ್ ಕಾಣಿಸ್ತಿದೆ ಅಲ್ಲೆಲ್ಲ ಗಾಳಿ ಬೀಸಿದಾಗ ಆ ಕಡೆಗೆ ಹೋಗಿ ಎಲ್ಲ ಧೂಳು ಕೂತಿರುತ್ತೆ. ಸೊ ಮನೆ ಅಂತ ಕಟ್ಟೋದು ಎಷ್ಟು ಮುಖ್ಯನೋ ಕ್ಲೀನ್ ಮಾಡೋದು ಅಷ್ಟೇ ಮುಖ್ಯ. ಸೊ 2 ಮನೆ ಕ್ಲೀನ್ ಮಾಡಬೇಕು, 1 ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸುಸ್ತು ನಾನು. ಅದರಲ್ಲೂ ಈ ಮನೆಯೂ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಇವಾಗ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದರೆ ತಿಂಗಳಿಗೆ 2 ಸಲ ಈ ಥರ ನೀರು ಬಿಟ್ಟಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಹೆಂಗೂ ನೀರು ಬರ್ತಿತ್ತು, ಫೋರ್ಸಾಗಿ ಬರ್ತಿದ್ವಲ್ಲ, ಮೋಟ್ರ್ ಹಾಕೊಂಡು ಎಲ್ಲ ಹಿಡಿದ್ಬಿಟ್ಟು ಒಂದು ಸಲ ನೀರೆಲ್ಲ ಗುಡಿಸ್ಬಿಟ್ಟೆ. ಸೊ ಕ್ಲೀನ್ ಆಯಿತು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಸೊ ಆ ಟೈಮ್ಗೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಇನ್ನೂ 1-2 ಸಲ ಕ್ಲೀನ್ ಮಾಡ್ತೀನಿ. ಸೊ ನನಗಂತೂ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು, ಬಿಡುವಿಲ್ದಷ್ಟು ಕೆಲಸಗಳು. ಆದರೂ ವೀಡಿಯೋಗಳನ್ನ ಎಡಿಟ್ ಮಾಡಿ ನಿಮಗೋಸ್ಕರ ಹಾಕ್ತಾ ಇರ್ತೀನಿ. ಒಂದಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ, ಫಾಲೋ ಮಾಡ್ತಾ ಇರ್ತೀರಲ್ವ. ಸೊ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಬೆಳಗ್ಗೆ ರೊಟ್ಟಿನಲ್ಲಿ ಏನೇನು ತೊಗೊಂಡಿದ್ದೆ ಅಂತ ತೋರಿಸ್ತೀನಿ. ಇನ್ನು ಮೆಂತ್ಯ ನೀರನ್ನ ರಾತ್ರಿನೇ ಮೆಂತ್ಯನ ನೆನೆಸಿ ಕುದಿಯೋದಕ್ಕಿಟ್ಟು ಚೆನ್ನಾಗಿ ಮೆಂತ್ಯ ಸಮೇತ ನೀರನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ತುಂಬಾ ಆಗುತ್ತೆ. ಜೊತೆಗೆ ಏರ್ ಫಾಲಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಾಬ್ಲಮ್ಸು ಕೂಡ ಸಾಲ್ವ್ ಆಗುತ್ತೆ. ಸೊ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ. ಸೊ ಇದು ವಾಂಗಿಬಾತ್ ಪೌಡ್ರು ರಾತ್ರಿನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾತ್ರಿನೇ ಎಲ್ಲ ಹುರಿದು ಇಟ್ಟಿದ್ದೆ. ನೋಡಿ ಈ ಥರ ಹಾಕ್ಬಿಟ್ಟು ಮೆಂತ್ಯನ ಒಂದು 10 ಕಾಳು ಮೆಂತ್ಯ, ಒಂದು 15 ಕಾಳು ಮೆಂತ್ಯ ಹಾಕಿ, ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನಾನು ಇವತ್ತು. ಸೊ ಅದನ್ನು ಓವರ್ನೈಟ್ ನೆನೆಸಿ ಅದೇ ನೀರು ಫುಲ್ ಹಾಕಿ ಕುದಿಸಿ ಸ್ವಲ್ಪ ಎಲ್ಲ ಇದ್ರದ್ದು ಫ್ಲೇವರ್ ಎಲ್ಲ ಬಿಟ್ಟ ಮೇಲೆ ಮತ್ತೆ ಗ್ಲಾಸ್ಗೆ ಮೆಂತ್ಯ ಸಮೇತ ಹಾಕ್ಕೊಂಡು, ಮೆಂತ್ಯ ತಿನ್ನಬಾರ್ದು, ತಿನ್ನೋಕ್ಕಾಗಲ್ಲ, ತುಂಬ ಕಹಿ ಅನಿಸುತ್ತೆ.
ಸೊ ಅದನ್ನು ಕುಡಿಬೋದು. ಸೊ ನಾನು ಫಸ್ಟ್ ಇದನ್ನು ಕುಡಿತೀನಿ, ಆಮೇಲೆ ಮೆಂತ್ಯದನ್ನ ಕುಡಿತೀನಿ. ಕುದಿಯೋಕೆ ಇಟ್ಟಿದ್ದೀನಿ ನಾನು ಅದನ್ನು. ಇದನ್ನು ಕುಡಿದಾದ್ಮೇಲೆ ಆಮೇಲೆ ಮೆಂತ್ಯ ನೀರು ಕುಡಿತೀನಿ ನೋಡಿ, ತುಂಬ ಒಳ್ಳೆಯದು. ಸೊ ಇವತ್ತು ವಾಂಗಿಬಾತ್ ಮಾಡೋಣ ಅಂತ ಇನ್ನು ಎಲ್ಲ ಬದನೆಕಾಯಿ ಎಲ್ಲ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಟೈಮ್ ಬಂದು 5:45. ಸೊ ಇವತ್ತಿನ ಬ್ರೇಕ್ಫಾಸ್ಟು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ನಮಸ್ತೆ, ವೆಲ್ಕಮ್ ಬ್ಯಾಕ್. ಟೈಮ್ 8:15. ಸುಜಿತ್ಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ. 1 ಅವರ್ ವರ್ಕೌಟ್ ಮುಗಿಸಿದ್ದೀನಿ. ಈಗ ಹೆಸರುಕಾಳು ಸಲಾಡ್ ಮಾಡಬೇಕು. ನನಗೂ ಆಗುತ್ತೆ, ಸುಜಮ್ಮಗೂ ಆಗುತ್ತೆ. ಸೊ ಬನ್ನಿ ಕೆಲಸ ಇವಾಗ ರಿಯಲ್ ಟಾಸ್ಕ್ ಶುರು. ಸಾಂಬಾರು ಕೂಗ್ಸಿಟ್ಟಿದ್ದೀನಿ. 7 ಗಂಟೆ ಅಷ್ಟರಲ್ಲಿ ಸಾಂಬಾರು ಕೂಡ ಮಾಡಿ ಇಟ್ಬಿಟ್ಟಿದೆ. ಹೆಸರುಕಾಳು ಒಂದು ಮಾಡಿ ಅವ್ನು ಬಾಕ್ಸ್ ಪ್ಯಾಕ್ ಮಾಡಿದ್ರೆ ರೆಡಿ. ಇನ್ನು ಮಿಕ್ಕಿದ ಕೆಲಸ. ಇನ್ನು ತಲೆಗೆ ಹಚ್ಕೊಳ್ಳೋ ಅಂಥ ಜೆಲ್ಲನ್ನು ಹೇಗೆ ಪ್ರಿಪೇರ್ ಮಾಡ್ಕೋತೀರಾ ತೋರಿಸಿ ಸಿಸ್ಟರ್ ಅಂತ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ರಿ. ಸ್ವಲ್ಪ ನೀರು ತೊಗೊಳ್ಳಿ. ಇದಕ್ಕೆ 1 ಸ್ಪೂನ್ ಅಕ್ಕಿ, 1 ಸ್ಪೂನ್ ಮೆಂತ್ಯ, 1 ಸ್ಪೂನಷ್ಟು ರೋಸ್ಮೆರಿ ಲೀವ್ಸು, ಜೊತೆಗೆ ಇದಕ್ಕೆ ಕೊಲಂಜಿ ಸೀಡ್ಸ್ ಕೂಡ ಹಾಕ್ಕೋಬೋದು. ಒಂದೊಂದ್ಸಲ ನಾನು ಕೊಲಂಜಿ ಸೀಡ್ಸ್ನ ಹಾಕ್ತೀನಿ, ಒಂದೊಂದ್ಸಲ ಹಾಕಲ್ಲ. ಅಥವಾ ಆಮ್ಲ ಇದ್ದರೆ ಹಚ್ಬಿಟ್ಟು ಇದ್ರ ಜೊತೆ ಕುದಿಯೋಕೆ ಹಾಕ್ಕೋಬೋದು, ಅಲೋವೆರಾ ಹಾಕ್ಕೋಬೋದು. ಇದೆಲ್ಲ ಹಾಕ್ಕೊಂಡು ಕುದಿಸ್ಬೇಕು. ಇದೊಂದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಹಾಕಬೇಕು. ಈಗಲೇ ಹಾಕಬಾರ್ದು. ಈಗಲೇ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ಈ ಅಕ್ಕಿ ಮತ್ತು ರೋಸ್ಮೆರಿ ಲೀವ್ಸ್ ಎಲ್ಲ ಹಾಕಿರ್ತೀವಲ್ಲ, ಅದರಲ್ಲಿರೋ ಫ್ಲೇವರೆಲ್ಲ ಬಿಟ್ಕೊಳ್ಳಲ್ಲ. ಸೊ ಮುಂಚೆನೇ ಜೆಲ್ ಥರ ಆಗಿಬಿಡುತ್ತೆ, ಇದೆಲ್ಲ ಬೇಯಲ್ಲ. ಸೊ ಹಾಗಾಗಿ ಒಂದು 10 ನಿಮಿಷನೂ ಬೇಕಾಗಲ್ಲ ಕುದಿಯೋದಕ್ಕೆ ಇಟ್ಬಿಟ್ಟು ಇಷ್ಟು ಹಾಕಿದ್ದೀನಿ. ಹೇಳಿದ್ನಲ್ಲ, ಕೊಲಂಜಿ ಸೀಡ್ಸ್ ಹಾಕ್ಕೊಂಡ್ರು ಹೇರಿಗೆ ಕೂಡ ತುಂಬ ಒಳ್ಳೆಯದು. ಸೊ ಇದು ಕುದ್ಮೇಲೆ ಒಂದು ಸ್ಪೂನಷ್ಟು ಸುಮಾರಾಗಿ ಕುದ್ಮೇಲೆ ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿದ್ದೀನಿ. ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿ ಸ್ವಲ್ಪ ಬಿಸಿ ಇದ್ದಂಗೆ ಆಫ್ ಮಾಡಿಬಿಟ್ಟು ಬಿಸಿ ಇದ್ದಂಗೆ ಒಂದು ಬೌಲಿಗೆ ಶೋಧಿಸ್ಕೋಬೇಕು. ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಇದು ಫುಲ್ ಜೆಲ್ ಆಗಬೇಕು. ಇದು ನಿಮಗೆ ಬಿಸಿಲೇ ಶೋಧಿಸ್ಕೊಂಡ್ರೆ ಸ್ವಲ್ಪ ಜೆಲ್ ಸಿಗುತ್ತೆ. ಆಮೇಲೆ ಇದಕ್ಕೆ ಬೇಕಿದ್ರೆ ವಿಟಮಿನ್ ಸಿ ಕ್ಯಾಪ್ಸಲ್ ಹಾಕ್ಕೊಂಡು ಹಚ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ, ಹಾಗೆ ಹಚ್ಬೋದು. ಒಟ್ಟಿನಲ್ಲಿ ತಣ್ಣಗಾದ್ಮೇಲೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನಕ್ಕೆ ಹೋಗಿ. ಸೊ ಇನ್ನೊಂದು ಅರ್ಧ ಏನು ಮಾಡಿ ಅಂತಂದರೆ ಅರ್ಧ ಹಚ್ಕೊಳ್ಳಿ. ಇನ್ನು ಅರ್ಧನ ಏನು ಮಾಡಬೇಕು ಅಂದರೆ, ನೀವು ರೆಗ್ಯುಲರಾಗಿ ಯಾವ ಶಾಂಪೂನ ಯೂಸ್ ಮಾಡ್ತೀರಾ ಅದನ್ನು ಮಿಕ್ಸ್ ಮಾಡಿ ಏರ್ ವಾಶ್ ಮಾಡಿ. ಸೊ ಏರ್ ಕೂಡ ಸಾಫ್ಟಾಗಿ ಚೆನ್ನಾಗಾಗುತ್ತೆ, ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇವತ್ತಿನ ವೀಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರೆಯೋದನ್ನು ಮರಿಬೇಡಿ. ಕಾಯ್ತಾ ಇರ್ತೀನಿ. ಸೊ ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಇದು ಬೆಳಗಿನ ಬ್ರೇಕ್ಫಾಸ್ಟ್ ನೀವು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.